ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಿ? ಯಾವ ಡೇವಿಡ್ ಜಾರ್ಜಿಯಾಗೆ ಹೋಗ್ಬೇಕಂತ ಇದೆ ಅಂಡ್ ಮೇನ್ಲಿ ಡೇವಿಡ್ ಟ್ರಿಲಿಡಿಯನ್ ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಂತ. ಯಾಕೆ ಪರ್ಟಿಕ್ಯುಲರ್ ಆಗಿ ಜಾರ್ಜಿಯಾ ಅಂತ ಹೇಳಿ ಯಾಕೆ ನಿಮ್ಗೆ ಒಂದು ಇಂಗ್ಲಿಷ್ ಸ್ಪೀಕಿಂಗ್ ಲೈಕ್ ಪೀಪಲ್ ಜಾಸ್ತಿ ಇದ್ದಾರೆ ಅಂಡ್ ಲೈಕ್ ಇಂಡಿಯನ್ಸು ತುಂಬಾ ಜಾಸ್ತಿ ಇದ್ದಾರೆ ಅಂತ ಅಲ್ಲಿ ಕೇಳ್ಪಟ್ಟೆ. ಅಂಡ್ ಅಲ್ಲಿ ಓದ್ತಿರೋ ಸೀನಿಯರ್ಸಿಗೆಲ್ಲ ಕಾಲ್ ಮಾಡಿ ಕೇಳಿದೆ ಹೇಗಿದೆ ಅಂತೆಲ್ಲ ಅಂಡ್ ಎಲ್ಲರೂ ಒಳ್ಳೆ ರೆಸ್ಪಾನ್ಸೇ ಕೊಟ್ಟರು. ಸೊ ಹಾಗಾಗಿ ಜಾರ್ಜಿಯಾ ಚೂಸ್ ಮಾಡಿದೆ. ಓಕೆ, ಅಲ್ಲಿ ಬಂದಾದ್ಮೇಲೆ ಇಲ್ಲೇನು ನಿಮ್ದೇನು ನೆಕ್ಸ್ಟ್ ಡ್ರೀಮ್ ಏನಿದೆ? ಅಫ್ಕೋರ್ಸ್ FMG ಕ್ಲಿಯರ್ ಮಾಡಿ ನೀಟ್ PG ಮಾಡ್ಕೊಂಡು ಇಲ್ಲಿ MD ಮಾಡಿ ಡಾಕ್ಟರ್ ಆಗ್ಬೇಕಂತಾನೆ ಇರೋದು. ಮೇಡಮ್, ಈಗ 6 ವರ್ಷ ಮಗಳನ್ನ ಬಿಟ್ಟಿರ್ತಾ ಇದ್ದೀರಾ, ಅದೇ So, ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ? ಅದೇ ತುಂಬಾ ಕಷ್ಟ. ಆದ್ರೆ ಅವಳು ಚೆನ್ನಾಗಿ ಓದ್ಬೇಕು, ಅವಳು ಮುಂದೆ ಬರಬೇಕು, ಡಾಕ್ಟರ್ ಆಗಬೇಕು ಅಂದ್ರೆ ಅದನ್ನೆಲ್ಲ ನಾವು ಫೇಸ್ ಮಾಡಲೇಬೇಕನ್ನೋ ಮಾಡೇ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ. ವರ್ಷಕ್ಕೆ 2 ದಿನ 2 ತಿಂಗಳು ರಜೆ ಕೂಡ ಇರ್ತದೆ. ಇರ್ತದೆ so ವರ್ಷಕ್ಕೊಂದ್ಸರಿ ಬರ್ತಾರೆ, ಅದು ಕಳೆದು ಹೋಗೋದೇ ಗೊತ್ತಾಗಲ್ಲ. ಸೊ ಅವು ಆಫ್ಟರ್ 1 ಇಯರ್ ಅಥವಾ 2 ಇಯರ್ ತನಕನೂ ಬರ್ಬೋದು. ಸೊ ನಿಮಗೆ 3rd ಇಯರ್ ಆದ ನಂತರ ಸೊ ನಿಮಗೆ ಹಾಸ್ಪಿಟಲ್ ರೊಟೇಷನ್ಸ್ ಇರ್ಬೋದು, ಸೊ ಫರ್ದರ್ ಸ್ಟಡಿಯಲ್ಲಿ ಏನಾದರೂ ಇರ್ಬೋದು. ಸೊ ಆ ಥರ ಇರುತ್ತೆ. ಸೊ ಬರದೇ ಹೋಗೋ ಚಾನ್ಸಸ್ ಇರ್ಬೋದು. ಸೊ ಅವಾಗ ನಿಮ್ಮ ಪೇರೆಂಟ್ಸ್ ಕೂಡ ಅಲ್ಲಿ ಅವರೇ ಬರ್ಬೋದು. ಸೊ ಅಲ್ಲಿ ಬಂದಾದ್ಮೇಲೆ ಒಂದು 1 ವೀಕೋ ನೀವೇನೋ ಸ್ಟೇ ಮಾಡ್ತೀನಿ ಅಂತಂದರೆ ಸೊ ಅದ್ರ ಫೆಸಿಲಿಟಿ ಬೈ ವೀಕಿಂದ ಇರ್ತದೆ. ಸೊ ಅಂದರೆ ಎಲ್ಲ ಪೇರೆಂಟ್ಸ್ ಹೋಗ್ತಿರ್ತಾರಲ್ವ, ಸೊ ಅದಕ್ಕೋಸ್ಕರ ಒಂದು ಇದು ನಮ್ಮದೇ ಆದ ಒಂದು ಇದು ಕೂಡ ಆಗ್ತದೆ. 10 ಇಯರ್ಸಿಂದ ನಾವು ಜರ್ನಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಕಳೆದ 10 ವರ್ಷ ಮುಗಿಸ್ಕೊಂಡು 11 ವರ್ಷ ಕಾಲಿಡ್ತಾ ಇದ್ದೀವಿ. ಸೊ 10 ವರ್ಷದಿಂದನೂ ನಾವು ಇದು ಸೇವೆ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಮುಂದಕ್ಕೆ ಸೊ ನಿಮಗೆ ನೂರಾರು ವಿದ್ಯಾರ್ಥಿಗಳಿಗೆ ಟಚಲ್ಲೇ ಇರ್ತೀವಿ. ಸೊ ನಿಮ್ಮ ಬೆಂಬಲ, ನಮ್ಮ ಬೆಂಬಲ, ಸೊ ಮತ್ತು ಮಗಳ ಒಂದು ಡಾಕ್ಟ್ರ್ ಕನಸನ್ನ ಸೊ ಒಂದು ನಿಜವಾಗಿ ತರೋದಕ್ಕೆ ಒಂದು ನಾವು ಸಹಾಯವಾಗಿರ್ತೀವಿ. ಸೊ ಅಲ್ಲಿಂದರೆ ಆರ್ಥಿಕವಾಗಿ ನೀವು ಸಹಾಯ ಮಾಡ್ತಾ ಇರ್ತೀರಾ, ಸೊ ಓದೋಳು ಅವಳು ಇರ್ತಾಳೆ. ಒಂದು ಪ್ಲಾಟ್ಫಾರ್ಮ್ ನಮ್ಮದು ವೇಕ್ ಸಂಸ್ಥೆ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ.